ಮೈ ಫಸ್ಟ್ ಬ್ಲಾಗ್. ನನ್ನ ಹೆಸರು ಅರುಣ್ ಧಾಮಿ. ನಾನಿರೋದು ನೇಪಾಳದಲ್ಲಿ. ರೀಸೆಂಟ್ಲಿ ನಾನು ನೇಪಾಳಕ್ಕೆ ಬಂದಿದ್ದೀನಿ. ನೇಪಾಳದಲ್ಲಿ ಇದ್ದೀನಿ. ನಾನು ಕನ್ನಡ ಮಾತಾಡ್ತಾ ಇರೋದು ರಿಯಲಿ. ಇದು ಯಾವುದೇ ಫೇಕ್ ಇಲ್ಲ. ಸುಮಾರು ಜನ ಕಾಮೆಂಟ್ ಮಾಡಿದರು, ನೀವು ಇಂದ ಮಾಡ್ತೀರಾ, ಜನ್ರೇಟ್ ಮಾಡ್ತೀರಾ ಅಂತ ಹೇಳ್ತಿದ್ರು. ಬಟ್ ಇಂದ ಅಲ್ಲ, ಇದು ಬಂದ್ಬಿಟ್ಟು ನಂದು ರಿಯಲ್ ವಾಯ್ಸು. ನನಗೆ ಕನ್ನಡ ಬರುತ್ತೆ. ಇದು ನನ್ನ ಮನೆ. ಇದು ಬಂದ್ಬಿಟ್ಟು ಅರಮನೆ ಅಲ್ಲ ನನಗೋಸ್ಕರ, ಬಟ್ ಅರಮನೆನೇ ಇದು. ಏನಕ್ಕಂದರೆ ನಾವು ಇದ್ದೀರಿ, ಬಟ್ ಬೇರೆಯವರೆಲ್ಲ ಬೇರೆ ಬೇರೆ ಮನೇಲಿ ಇರ್ತಾರೆ. ಇದು ನಮ್ಮದು ಕಟ್ಕೆ ಮನೆಯೇ, ಬಟ್ ನಾವು ಇರೋದು ಅರಮನೆ. ಸೊ ನೋಡಿ, ಈ ಥರ ಲಾಕ್ ಮಾಡ್ತೀರಿ ನಾವು. ಇದ್ರ ಲಾಕ್ ಮಾಡೋ ಆಪ್ಷನ್ಸು ಈ ಬಾಕ್ಲು ಹಿಂಗೆ ಓಪನ್ ಮಾಡಿಬಿಟ್ಟು ಇನ್ನೊಂದು ಬಾಕ್ಲು ಹಿಂಗೆ ಓಪನ್ ಮಾಡ್ತೀರಿ ನೋಡಿ. ಇವಾಗ ಫಸ್ಟ್ ಇದನ್ನು ಹಿಂಗೆ ಲಾಕ್ ಮಾಡಿಬಿಟ್ಟು ಸೆಕೆಂಡು ಇದನ್ನು ಹಿಂಗೆ ಎತ್ಬಿಟ್ಟು ಹಿಂಗೆ ಲಾಕ್ ಮಾಡ್ತೀರಿ. ಆಮೇಲೆ ನೋಡಿ, ಇಲ್ಲಿ ಲಾಕ್ ಮಾಡೋದು ಈ ಥರ ಸಿಸ್ಟಮ್ ಇರುತ್ತೆ. ಕೀ ಹಾಕ್ತೀರಂದರೆ ಹಿಂಗೆ ಹಾಕ್ಬೋದು, ಬಟ್ ನಾವು ಕೀ ಯಾವುದು ಹಾಕಲ್ಲ. ಏನಕ್ಕಂದರೆ ಇಲ್ಲಿ ಯಾರು ಕಳ್ತನ ಮಾಡಲ್ಲ. ಬಿಕಾಸ್ ಎಲ್ಲ ಇಲ್ಲಿರೋ ಅಕ್ಕಪಕ್ಕ ಮನೆಯೆಲ್ಲ ಇದು ನೋಡಿ. ಒಂದು ಹೇಳ್ತೀನಿ, ಏನು ಗೊತ್ತಾ, ಇದು ನಮ್ಮ ಮನೆ. ನಮ್ಮ ತಾತ ಅವ್ರು 3 ತಮ್ಮಂದಿರು. ಒಂದು ಮನೆ ಇದು, ಒಂದು ಮನೆ ಸೆಂಟ್ರಲ್ಲಿ ಇರೋದು, ನಿಂತ್ಕೊಂಡಿದ್ದಾರಲ್ಲ, ಕೂತ್ಕೊಂಡಿದ್ದಾರಲ್ಲ ಅದು. ಮತ್ತು ಇನ್ನೊಂದು ಮನೆ ಆ ಪಕ್ಕದಲ್ಲಿ ಇದೆಯಲ್ಲ ಅದು. ನಮ್ಮ 3 ತಾತಂದಿರು. ನಮ್ಮ ತಾತ ಈ ಪ್ರಪಂಚದಲ್ಲಿಲ್ಲ. ಸೊ ತುಂಬ ಮಿಸ್ ಮಾಡ್ಕೊತ ಇದ್ದೀರಿ ನಾವು ನಮ್ಮ ತಾತನ. ಇದು ನಮ್ಮ ತಾತ ಕಟ್ಸಿರೋ ಮನೆ, ಆಗಿನ ಕಾಲದಲ್ಲಿ ಕಟ್ಸಿರೋ ಮನೆ. ಅದು ಪಕ್ಕದ ಮನೆ ತಾತ ಅವರು. ಅಂದರೆ ನಮ್ಮ ತಾತ 3 ಬ್ರದರ್ಸ್ ಅಲ್ಲ, 1 ಬ್ರದರ್ದು ಇದು, ಇನ್ನೊಂದು ಬ್ರದರ್ದು ಅದು, ಇನ್ನೊಂದು ಬ್ರದರ್ದು ಅದು, 3 ಬ್ರದರ್ಸ್ದು ಅದು. ಸೊ ನನ್ನ ಹೆಸರು ಅರುಣ್ ಧಾಮಿ, ನನಗೆ ಗೊತ್ತೈತಲ್ಲ. ಸೊ ನೋಡಿ, ಇಲ್ಲಿ ನಮ್ಮಪ್ಪ ಮತ್ತು ನಮ್ಮ ವೈಫು, ರೀಸೆಂಟ್ಲಿ ಮದುವೆ ಆಗಿರೋ ನಮ್ಮ ವೈಫು, ಕಲ್ಲನ್ನ ಕುಟ್ಟಿ ಈ ಥರ ಗಿಟ್ಟಿ ಮಾಡ್ತಾಯಿದ್ದಾರೆ. ಇದನ್ನು ಗಿಟ್ಟಿ ಅಂತೀರಿ ನಮ್ಗೆ, ಬಟ್ ಜೆಲ್ಲಿ ಅಂತೀರಿ ಕನ್ನಡದಲ್ಲಿ. ಇಲ್ಲಿ ಗಿಟ್ಟಿ ಅಂತ ಕರಿತೀರಿ. ಸೊ ಬಿಕಾಸ್ ಆಫ್ ಇದನ್ನು ನಾವು ಸೇಲು ಮಾಡ್ತೀರಿ. ಅಪ್ಪ, ನಮ್ಮ ಅಪ್ಪಗೆ ಸ್ವಲ್ಪ ಕನ್ನಡ ಬರುತ್ತೆ, ಜಾಸ್ತಿ ಬರಲ್ಲ. ಏನೋ ಫುಲ್ ಕಷ್ಟ ಇದೆಪ್ಪ ನೋಡು. ಒಂದು ಚೀಲಗೆ 100 ರೂಪಾಯಿ. ಒಂದು ಚೀಲಕ್ಕೆ 100 ರೂಪಾಯಿನಪ್ಪ? 100 ರೂಪಾಯಿ ಒಂದು. ಅಂದರೆ ಇವಾಗ ಒಂದು ಚೀಲ ಅಂದರೆ ಎಷ್ಟು ಚೀಲ? ಯಾವ ಥರ ಚೀಲ? ಈ ಥರ ನೋಡಿ, ಈ ಥರ ಚೀಲ ಇರುತ್ತೆ. 25 kg ಚೀಲ. 50 kg? 25 kg. 25ಕ್ಕೆ 25? ಒಂದು ಚೀಲ ಅಂದರೆ 25 ಅದು ಚೀಲ ಬಂದ್ಬಿಟ್ಟು 50 kg ಇರುತ್ತೆ. 25 kgನಾ? 25. ಸೊ ನಮ್ಮಪ್ಪ ಏನಂತ ಇದ್ದಾರೆ ಗೊತ್ತಾ, ಬಟ್ ಅವ್ರಿಗೆ ಅಷ್ಟೊಂದು ಬರಲ್ಲ. ಬಟ್ ನಾನೇ ಹೇಳ್ತೀನಿ ನೋಡಿ, ಅವ್ರು ಏನಂತ ಇದ್ದಾರೆ ಗೊತ್ತಾ, ಒಂದು ಚೀಲ 100 ರೂಪಾಯಿ. ಇದನ್ನು ಕುಟ್ಟಿ ಈ ಥರ ಪುಡಿ ಮಾಡಿಬಿಟ್ಟು ಸೇಲ್ ಮಾಡಿದ್ರೆ ಒಂದು ಚೀಲಕ್ಕೆ 100 ರೂಪಾಯಿ ಅಂತೆ. ಡೈಲಿ ಎಷ್ಟು ಮಾಡ್ತೀರಪ್ಪ? ಏನಿಲ್ಲ, ಇದು ಏನೋ 5-6 ಚೀಲ ಮಾಡ್ತಾ ಇದ್ದೀವಿ. ಅಂದರೆ ಡೈಲಿ 500ರಿಂದ 600 ರೂಪಾಯಿ ನಮ್ಮಪ್ಪ ದುಡಿತಾರೆ. ಸೊ ಅದೇ ಥರ ನಮ್ಮ ವೈಫು ಇದೇ ಕೆಲ್ಸಕ್ಕೆ ಮಾಡ್ತಾ ಇದ್ದಾಳೆ ನೋಡಿ. ಇಲ್ಲೂ ಕೊಡ್ತಾರೆ, ಬಟ್ ನಮ್ಮಮ್ಮ ಆಚೆ ಹೋಗಿದ್ದಾರೆ. ಸೊ ನಮ್ಮಪ್ಪ ಹಾಯ್ ಬನೊಬ್ಬ. ಹಾಯ್ ನಮ್ಮಪ್ಪ, ನಮ್ಮ ವೈಫ್ ಇದು. ಸೊ ನಮ್ಮಪ್ಪ ಇದು, ನಮ್ಮ ವೈಫು ಕೆಲಸ ಮಾಡ್ತಾ ಅಲ್ಲಿ ಬರ್ತಾಯಿದ್ರಲ್ಲ ನಮ್ಮಮ್ಮ. ಹಾಯ್ ಅಮ್ಮ. ನಮ್ಮಮ್ಮ ನೋಡಿ, ಇವರೆಲ್ಲ ನಮ್ಮ ತಮ್ಮಂದಿರು ನೋಡಿ. ಇದರಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ, ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ನಾನು, ನಮ್ಮ ತಾತಂದಿರು ಬಂದ್ಬಿಟ್ಟು 2 ತಾತಂದಿರು ಬೇರೆ ಕಡೆ ಹೋಗಿದ್ದಾರೆ. ಸೊ ಇಷ್ಟೇ ನನ್ನ ಶಾರ್ಟ್ ಅನ್ಬೋದು, ಇಲ್ಲಾಂದರೆ ಲಾಂಗ್ ಅಲ್ಲ. ಬಟ್ ಸೊ ಇದೇ ನನ್ನ ವೀಡಿಯೋನ. ಇದೇ ಥರ ನಾನೇನು ಹೇಳಲ್ಲ, ನನ್ನ ವೀಡಿಯೋನ ಫುಲ್ ನೋಡ್ಕೊಳ್ಳಿ. ನೋಡಿ, ಇವರೇ ನಮ್ಮಮ್ಮ. ಸೊ ಇಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ. ಅಂದರೆ ದಿನಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಇರೋರು ಬೇಗ ಮಾಡ್ತಾರೆ. ಇಲ್ಲಾಂದರೆ ಏನಿಲ್ಲ, ಬೆಳಗ್ಗೆಯಿಂದ ಸಂಜೆವರು ಇದೇ ಕೆಲಸ ಮಾಡ್ಕೊಂಡಿದ್ರೆ ಏನಿಲ್ಲ, ಒಂದು ಇದಕ್ಕೆ 100 ರೂಪಾಯಿ ಅಂದರೆ, ಒಂದು ಕಟ್ಟಗೆ ಒಂದು ಚೀಲಕ್ಕೆ 100 ರೂಪಾಯಿ ಅಂದರೆ 10 ಚೀಲ ಮಾಡಿದ್ರೆ 1000 ರೂಪಾಯಿ. 15 ಚೀಲ ಮಾಡಿದ್ರೆ 1500 ರೂಪಾಯಿ. ಬಟ್ 15 ಚೀಲನೂ ಮಾಡ್ತಾರೆ ಮಾಡೋರು ಬೇಗ. ಇಲ್ಲೆಲ್ಲ ಎಕ್ಸ್ಪೀರಿಯೆನ್ಸು ಇರೋರು ಬೇಗ ಮಾಡ್ತಾರೆ. ಚಿಕ್ಕದಾಗಿ ಮಾಡಬೇಕು, ದೊಡ್ಡದು ಮಾಡೋಂಗಿಲ್ಲ. ಇಷ್ಟೇ ಚಿಕ್ಕದು ಮಾಡಬೇಕು. ತುಂಬ ಕಷ್ಟ ನೋಡಿ. ಕಲ್ಲು ಇಲ್ಲೆಲ್ಲ ಬೇಜಾನ್ ಕಲ್ಲಿದೆ. ಮತ್ತು ಕೆಲವೊಬ್ರು ನೋಡಿ, ಆ ಕಾಡಿಗೆ ಹೋಗ್ಬಿಟ್ಟು ಕಲ್ಲು ಎತ್ಕೊಂಡ್ಬರ್ತಾರೆ. ಅಲ್ಲೇ ಇದು ಪುಡಿ ಮಾಡಿಬಿಟ್ಟು ಅಲ್ಲಿಂದ ಎತ್ಕೊಂಡ್ಬರ್ತಾರೆ. ಅಲ್ಲಿಂದ ಒತ್ಕೊಂಡು ತಲೆ ಮೇಲೆ ಹಿಂಗೆ ಒತ್ಕೊಂಡು ಇಲ್ಲಿ ಎತ್ಕೊಂಡ್ಬಂದ್ರೆ 100 ರೂಪಾಯಿ. ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಎಲ್ಲಾದರೂ ಮನೆ ಕಟ್ಸ್ತಾರೆ, ಯಾರಿಗಾದ್ರೂ ನಾವು ಜಲ್ಲಿ ಯಾರಿಗಾದ್ರು ಬೇಕು ಅವ್ರವ್ರು ಕೊಡಬೇಕಂದ್ರೆ
ಅವ್ರಿಗೆ 100 ರೂಪಾಯಿ ಅಷ್ಟೇ. ನೋಡಿ ಹೊತ್ಕೊಂಬರ್ತಾರೆ, ತುಂಬ ಕಷ್ಟ. ಇಲ್ಲಿ 100 ರೂಪಾಯಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ನೋಡಿ.